ಗೊಮ್ಮಟೇಶ್ವರ ಬೆತ್ತಲೆಯಾಗಿರುವುದಕ್ಕೆ ಕಾರಣವಾದರೂ ಏನು? ತನ್ನ ರಾಜ್ಯವನ್ನು ಬಿಟ್ಟು ಒಬ್ಬಂಟಿಯಾಗಿ ಕಾಡಿಗೆ ಏಕೆ ಹೋಗ್ತಾನೆ? ಜೊತೆಗೆ ಗೊಮ್ಮಟೇಶ್ವರನ ತಾಯಿ 100 ಜನ ಮಕ್ಕಳಿಗೆ ಜನ್ಮ ನೀಡುವುದು ನಿಜಾನ? ಈ ರೀತಿ ಈ ವಿಡಿಯೋದಲ್ಲಿ ಗೊಮ್ಮಟೇಶ್ವರನ ಬಗ್ಗೆ ನಿಮಗೆ ತಿಳಿಯದೇ ಇರುವ ಕುತೂಹಲಕಾರಿ ವಿಷಯವನ್ನು ನೋಡೋಣ. ಮೊದಲನೇದಾಗಿ ಹೇಳಬೇಕಂದ್ರೆ, ಗೊಮ್ಮಟೇಶ್ವರನನ್ನ ಬಾಹುಬಲಿ ಅಂತ ಇನ್ನೊಂದು ಹೆಸರಿನಿಂದ ಕೂಡ ಕರೆಯುತ್ತಾರೆ. ಜೈನ ಗ್ರಂಥಗಳ ಪ್ರಕಾರ ಇಕ್ಷ್ವಾಕು ರಾಜವಂಶದ ರಾಜ ಋಷಭನಾಥ ಮತ್ತು ರಾಣಿ ಸುನಂದಾಳಿಗೆ ಮಗನಾಗಿ ಗೊಮ್ಮಟೇಶ್ವರ ಜನಿಸುತ್ತಾನೆ. ಇದೇ ರೀತಿ ಗೊಮ್ಮಟೇಶ್ವರನ ತಾಯಿ ಸುನಂದ ಒಟ್ಟಾರೆಯಾಗಿ 100 ಜನ ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾಳೆ. ಇದರಲ್ಲಿ ಭರತ ಚಕ್ರವರ್ತಿ ದೊಡ್ಡವನು, ಗೊಮ್ಮಟೇಶ್ವರ ಅವನ ಸಹೋದರನಾಗಿರುತ್ತಾನೆ. ಅಷ್ಟೇ ಅಲ್ಲದೆ ಬಾಹುಬಲಿ ಅಥವಾ ಗೊಮ್ಮಟೇಶ್ವರ ವಿದ್ಯಾಭ್ಯಾಸ, ಶಾಸ್ತ್ರಗಳು, ಯುದ್ಧ ಕಲೆಗಳು, ರಾಜಕೀಯ ನೀತಿಗಳಲ್ಲಿ ಎಲ್ಲರಿಗಿಂತ ಉತ್ತಮನಾಗಿದ್ದನು. ದಿನ ಕಳೆದಂತೆ ಋಷಭನಾಥನಿಗೆ ಅಂದರೆ ಗೊಮ್ಮಟೇಶ್ವರನ ತಂದೆಗೆ ವಯಸ್ಸಾಗುತ್ತಾ ಹೋಗುತ್ತದೆ. ಜೊತೆಗೆ ಋಷಭನಾಥ ಸನ್ಯಾಸಿಯಾಗಲು ತೀರ್ಮಾನ ಮಾಡುತ್ತಾನೆ. ಇದರಿಂದಾಗಿ ತನ್ನ ಇಡೀ ರಾಜ್ಯವನ್ನ ತನ್ನ 100 ಜನ ಮಕ್ಕಳಿಗೆ ಸಮನಾಗಿ ಹಂಚುತ್ತಾನೆ. ಗೊಮ್ಮಟೇಶ್ವರನಿಗೆ ಅಸ್ಮಕ ರಾಜ್ಯವನ್ನು ಮತ್ತು ಭರತನಿಗೆ ಅಯೋಧ್ಯ ರಾಜ್ಯವನ್ನು ನೀಡುತ್ತಾನೆ. ಇದಾದ ಬಳಿಕ ಭರತನಿಗೆ ಧರ್ಮಚಕ್ರ ಎಂಬ ದೈವಿಕ ಚಕ್ರವು ದೊರೆಯುತ್ತದೆ. ಈ ಚಕ್ರ ದೊರೆತ ನಂತರ ಭರತನಿಗೆ ದುರಾಸೆ ಉಂಟಾಗುತ್ತದೆ. ನಾನು ಎಲ್ಲರಿಗಿಂತ ಶಕ್ತಿಶಾಲಿ, ಎಲ್ಲರೂ ನನ್ನನ್ನು ರಾಜ ಎಂದು ಒಪ್ಪಿಕೊಳ್ಳಬೇಕು ಮತ್ತು ಬೇರೆ ಎಲ್ಲ ರಾಜ್ಯಗಳನ್ನು ತನ್ನ ಕೈವಶ ಮಾಡಿಕೊಳ್ಳಬೇಕು ಎಂದು ನಿರ್ಧಾರ ಮಾಡುತ್ತಾನೆ. ನಂತರ ಈ ಧರ್ಮಚಕ್ರವನ್ನು ಹಿಡಿದು ಇಡೀ ಭೂಮಿಯನ್ನೆಲ್ಲ ಸಂಚರಿಸಿ ಎಲ್ಲ ರಾಜ್ಯಗಳನ್ನು ವಶಪಡಿಸಿಕೊಂಡು ಮರಳಿ ತನ್ನ ರಾಜ್ಯವಾದಂಥ ಅಯೋಧ್ಯ ಕಡೆಗೆ ಬರುತ್ತಾನೆ. ಆದರೆ ಧರ್ಮಚಕ್ರವು ಅರಮನೆಯ ಬಾಗಿಲಲ್ಲೇ ನಿಂತುಬಿಡುತ್ತದೆ. ಇದರಿಂದ ಆಶ್ಚರ್ಯಗೊಂಡ ಭರತ ಧರ್ಮಚಕ್ರವು ಬಾಗಿಲಲ್ಲೇ ನಿಂತಿತ್ತಲ್ಲ ಎಂದು ಚಿಂತೆ ಮಾಡುತ್ತಾನೆ. ಅಷ್ಟರಲ್ಲೇ ಹಿರಿಯ ಪಂಡಿತರೊಬ್ಬರು ಬಂದು, ನಿಮ್ಮ ಸ್ವಂತ ಸಹೋದರರೇ ನಿಮ್ಮನ್ನ ರಾಜ ಎಂದು ಒಪ್ಪಿಕೊಂಡಿಲ್ಲ, ಆದ್ದರಿಂದ ಧರ್ಮಚಕ್ರ ಬಾಗಿಲಲ್ಲೇ ನಿಂತಿತ್ತು ಎಂದರು. ಆಗ ಭರತ ತನ್ನ ಎಲ್ಲಾ ಸಹೋದರರಿಗೆ, ನಿಮ್ಮ ರಾಜ್ಯಗಳನ್ನು ನನಗೆ ಒಪ್ಪಿಸಬೇಕು ಮತ್ತು ನನ್ನನ್ನ ನಿಮ್ಮ ರಾಜ ಎಂದು ಸ್ವೀಕರಿಸಬೇಕು ಎಂದು ಆಜ್ಞೆಯನ್ನು ಮಾಡಿದಾಗ, ಅಣ್ಣನ ಮಾತನ್ನ ಮೀರಬಾರದು ಎಂದು ಅವನ ಎಲ್ಲಾ ಸಹೋದರರು ಭರತನಿಗೆ ಅವರ ರಾಜ್ಯಗಳನ್ನು ಒಪ್ಪಿಸಿ ಅವನನ್ನ ತಮ್ಮ ರಾಜನನ್ನಾಗಿ ಸ್ವೀಕರಿಸುತ್ತಾರೆ. ಆದರೆ ಒಬ್ಬನನ್ನು ಮಾತ್ರ ಬಿಟ್ಟು, ಅವನೇ ವೀರರ ವೀರ ಬಾಹುಬಲಿ ಅಥವಾ ಗೊಮ್ಮಟೇಶ್ವರ. ಭರತನ ಆಜ್ಞೆಯನ್ನು ನಿರಾಕರಿಸಿ, ಭರತ ನನ್ನ ಅಣ್ಣ ಎಂದು ಗೌರವ ಕೊಡುತ್ತೇನೆ, ಆದರೆ ನನ್ನ ರಾಜ ಎಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ಘೋಷಣೆ ಮಾಡುತ್ತಾನೆ. ಇದರಿಂದ ಕೋಪಗೊಂಡ ಭರತನು ಬಾಹುಬಲಿಯನ್ನ ನೇರ ಯುದ್ಧಕ್ಕೆ ಆಹ್ವಾನ ಮಾಡುತ್ತಾನೆ. ಇವರಿಬ್ಬರ ಯುದ್ಧದಿಂದ ಆಗಬಹುದಾದ ಸಾವು, ನೋವುಗಳು ಮತ್ತು ನಷ್ಟಗಳನ್ನು ಅರಿತಂತಹ ಮಂತ್ರಿಗಳು ಒಂದು ತೀರ್ಮಾನಕ್ಕೆ ಬರುತ್ತಾರೆ. ಯುದ್ಧ ಕೇವಲ ಬಾಹುಬಲಿ ಮತ್ತು ಭರತನ ನಡುವೆ ಮಾತ್ರ ನಡೆಯಬೇಕು ಮತ್ತು ಈ ಯುದ್ಧದಲ್ಲಿ ಯಾವ ಆಯುಧವನ್ನೂ ಬಳಸಬಾರದು ಎಂದು ತೀರ್ಮಾನ ಮಾಡುತ್ತಾರೆ. ಹೀಗೆ ಭರತ ಮತ್ತು ಬಾಹುಬಲಿಯ ನಡುವೆ 3 ಸುತ್ತಿನ ಯುದ್ಧಗಳು ನಡೆಯುತ್ತವೆ. ಅದರಲ್ಲಿ ಮೊದಲನೆಯದು ದೃಷ್ಟಿಯುದ್ಧ, ಒಬ್ಬರನ್ನೊಬ್ಬರು ದಿಟ್ಟಿಸಿ ನೋಡುವ ಸ್ಪರ್ಧೆ. ಇಬ್ಬರೂ ಕಣ್ಣುರೆಪ್ಪೆ ಮಿಟುಕಿಸದೆ ಒಬ್ಬರನ್ನೊಬ್ಬರು ನೋಡಬೇಕಿತ್ತು. ಯಾರು ಮೊದಲು ಕಣ್ಣು ಮಿಟುಕಿಸುತ್ತಾರೋ ಅವನು ಸೋತಂತೆ. ಹಲವು ಗಂಟೆಗಳ ಸಮಯ ಕಳೆದಿತ್ತು. ಆದರೆ ಬಾಹುಬಲಿಯ ತೀಕ್ಷ್ಣ ದೃಷ್ಟಿಯ ಮುಂದೆ ಭರತ ಕಣ್ಣು ಮಿಟುಕಿಸಿ ಸೋತು ಹೋಗ್ತಾನೆ. ನಂತರ ಎರಡನೇ ಸ್ಪರ್ಧೆ ಜಲಯುದ್ಧ. ಭರತ ಮತ್ತು ಬಾಹುಬಲಿ ಇಬ್ಬರು ನೀರಿಗೆ ಇಳಿದರು. ಇದು ಒಬ್ಬರಿಗೊಬ್ಬರು ನೀರಿನಿಂದ ಹೊಡೆಯುವ ಸ್ಪರ್ಧೆಯಾಗಿತ್ತು. ಆದರೆ ಈ ಯುದ್ಧದಲ್ಲಿ ಕೂಡ ಭರತ ಬಾಹುಬಲಿಯ ವಿರುದ್ಧ ಸೋತು ಬಿಡುತ್ತಾನೆ. ಇನ್ನು ಕೊನೆಯ 3ನೇ ಸುತ್ತಿನಲ್ಲಿ ಮಲ್ಲಯುದ್ಧ. ಇಬ್ಬರು ಕುಸ್ತಿಯನ್ನು ಆಡಬೇಕಿತ್ತು. ಈ ಹಿಂದಿನ 2 ಸ್ಪರ್ಧೆಯಲ್ಲೂ ಸೋತು ಹೋಗಿದ್ದ ಭರತ ಈ ಬಾರಿ ಏನೇ ಆಗಲಿ ಬಾಹುಬಲಿಯನ್ನ ಸೋಲಿಸಲೇಬೇಕು ಎಂದು ತೀರ್ಮಾನ ಮಾಡಿರುತ್ತಾನೆ. ಇಬ್ಬರ ನಡುವೆ ಕುಸ್ತಿ ಶುರುವಾಯಿತು. ಗಂಟೆಗಳ ಕಾಲ ಹೋರಾಡಿದರು. ಈಗಲೂ ಅಷ್ಟೇ ಬಾಹುಬಲಿಯೇ ಮೇಲುಗೈ ಸಾಧಿಸಿದ. ಅಣ್ಣ ಭರತನನ್ನ ಎತ್ತಿ ಮೇಲಕ್ಕೆ ಹಿಡಿದನು. ಇನ್ನೇನು ಭರತನನ್ನ ಕೆಳಕ್ಕೆ ಎಸೆಯಲು ಸಿದ್ಧನಾದಾಗ ಸುತ್ತಲೂ ಕುಳಿತಿದ್ದ ಪ್ರಜೆಗಳು ಭಯದಿಂದ ನೋಡುತ್ತಿರುತ್ತಾರೆ, ಎಲ್ಲಿ ಭರತನನ್ನು ಕೊಂದು ಬಿಡುತ್ತಾನೋ ಎಂದು. ಇನ್ನೇನು ಯುದ್ಧದಲ್ಲಿ ಗೆದ್ದು ಬಿಡುತ್ತೇನೆ ಎಂದು ಇರುವಾಗ ಬಾಹುಬಲಿಗೆ ಸತ್ಯದ ಅರಿವಾಗಿ ಮನ ಪರಿವರ್ತನೆಯಾಗುತ್ತದೆ. ನಾನು ಹೋರಾಡುತ್ತಿರುವುದಾದರೂ ಏತಕ್ಕಾಗಿ? ನಾನು ಹೋರಾಡುತ್ತಿರುವುದಾದರೂ ಯಾರ ಜೊತೆಗೆ? ನಾನು ವೈರಿಯಾಗಿ ನೋಡುತ್ತಿರುವುದಾದರೂ ಯಾರನ್ನು? ನಾನು ಗೆಲ್ಲಲು ಹೊರಟಿರುವ ಸಾಮ್ರಾಜ್ಯವಾದರೂ ಯಾರದ್ದು? ನನ್ನ ಅಣ್ಣ ಭರತ ಚಕ್ರವರ್ತಿಯದ್ದು. ಹೀಗೆ ಅಣ್ಣನ ಪ್ರೀತಿ, ವಾತ್ಸಲ್ಯದ ನೆನಪಾಗುತ್ತದೆ. ಕೇವಲ ಒಂದು ರಾಜ್ಯಕ್ಕೋಸ್ಕರ, ಕೇವಲ ಒಂದು ಸ್ಥಾನಮಾನಕ್ಕೋಸ್ಕರ ನನ್ನ ಅಣ್ಣನ ಜೊತೆಗೆ ಹೋರಾಡಿ ಬಿಟ್ಟನಲ್ಲ, ಸ್ವಾರ್ಥಿ ಮನಸ್ಸಿನಿಂದ ಅವನನ್ನು ಕೊಲ್ಲಲು ಹೊರಟು ಬಿಟ್ಟನಲ್ಲ, ಎಂತಹ ಕ್ರೂರಿ ನಾನು ಎಂದು ನೊಂದುಕೊಳ್ಳುತ್ತಾ ಭರತನನ್ನ ಕೆಳಗೆ ಇಳಿಸುತ್ತಾನೆ. ಅಷ್ಟರಲ್ಲೇ
ಯುದ್ಧದಲ್ಲಿ ಯಾವ ಆಯುಧಗಳನ್ನು ಬಳಸಬಾರದು ಎಂದು ನಿಯಮವಿದ್ದರೂ ಕೂಡ ಅದನ್ನು ಮೀರಿ ಬಾಹುಬಲಿಯ ಮೇಲೆ ಧರ್ಮಚಕ್ರವನ್ನು ಉಪಯೋಗಿಸಿ ಬಿಡುತ್ತಾನೆ. ಆದರೆ ಧರ್ಮಚಕ್ರವು ಬಾಹುಬಲಿಯ ಹತ್ತಿರ ಬಂದು ನಿಂತು ಬಿಡುತ್ತದೆ. ಆಗ ಬಾಹುಬಲಿ ಅಣ್ಣ ಆಸೆಪಟ್ಟಿರುವುದು ತನಗೆ ಬೇಡ ಎಂದು ತನ್ನ ಇಡೀ ಸಾಮ್ರಾಜ್ಯವನ್ನು ಬಿಟ್ಟು ಶಾಂತಿ, ನೆಮ್ಮದಿ, ಸತ್ಯ, ಸಂತೋಷ ಮತ್ತು ಸರ್ವಜ್ಞಾನವನ್ನು ಪಡೆಯಲು ಏಕಾಂಗಿಯಾಗಿ ಕಾಡಿಗೆ ಜ್ಞಾನವನ್ನು ಮಾಡಲು ಹೊರಟು ಹೋಗುತ್ತಾನೆ. ಬಾಹುಬಲಿಯು ಜ್ಞಾನ ಮಾಡಲು ಮುಂದಾದಾಗ ತನ್ನ ಮೈ ಮೇಲಿರುವ ಎಲ್ಲಾ ಬಟ್ಟೆಗಳನ್ನು ತೆಗೆದು ಜ್ಞಾನ ಮಾಡಲು ಪ್ರಾರಂಭಿಸುತ್ತಾನೆ. ಇದಕ್ಕೆ ಕಾರಣ ಏನೆಂದ್ರೆ, ಜೈನ ಧರ್ಮದ ಪ್ರಕಾರ ಮನುಷ್ಯ ಹುಟ್ಟುವಾಗ ಬೆತ್ತಲೆಯಾಗಿ ಹುಟ್ಟಿರುತ್ತಾರೆ. ಅದೇ ರೀತಿಯಾಗಿ ಮನುಷ್ಯ ತಾನು ಬದುಕಿರುವಾಗಲೂ ಕೂಡ ಏನನ್ನೂ ಬಯಸದೆ ತನ್ನ ದೇಹದ ಅಲಂಕಾರಕ್ಕೂ ಕೂಡ ಯಾವ ಬಟ್ಟೆಯನ್ನ ಧರಿಸದೆ ಬೆತ್ತಲೆಯಾಗಿರುವುದೇ ಉತ್ತಮ ಎಂಬುದೇ ಅವರ ನಂಬಿಕೆಯಾಗಿರುತ್ತದೆ. ಇದೇ ಕಾರಣಕ್ಕೆ ಬಾಹುಬಲಿ ಎಂದರೆ ಗೊಮ್ಮಟೇಶ್ವರ ಬೆತ್ತಲೆಯಾಗಿ ನಿರಂತರವಾಗಿ 1 ವರ್ಷಗಳ ಕಾಲ ನಿಂತುಕೊಂಡೇ ತಪಸ್ಸು ಮಾಡಿದನು. ಈ ರೀತಿಯಾಗಿ ಬೆತ್ತಲೆಯಾಗಿ ತಪಸ್ಸು ಮಾಡಿದ್ದರಿಂದಲೇ ಬಾಹುಬಲಿಗೆ ಗೊಮ್ಮಟೇಶ್ವರ ಎಂಬ ಹೆಸರು ಬರುತ್ತದೆ. ಹೀಗೆ ಗೊಮ್ಮಟೇಶ್ವರ ನಿರಂತರವಾಗಿ ತಪಸ್ಸು ಮಾಡುವ ಸಮಯದಲ್ಲಿ ಅವನ ದೇಹದ ಮೇಲೆ ಅನೇಕ ಗಿಡ ಬಳ್ಳಿಗಳು ಬೆಳೆಯುತ್ತವೆ. ಈ ರೀತಿಯಾಗಿ ಕಠಿಣ ತಪಸ್ಸನ್ನು ಮಾಡಿ ತನ್ನ ಜ್ಞಾನದ ಮೂಲಕ ದುರಹಂಕಾರ, ಅಸೂಯೆ ಎಲ್ಲವನ್ನು ತೊರೆದು ಸಂತೋಷ, ನೆಮ್ಮದಿ ಮತ್ತು ಸರ್ವಜ್ಞಾನವನ್ನು ಗೊಮ್ಮಟೇಶ್ವರ ಪಡೆದುಕೊಳ್ಳುತ್ತಾನೆ. ಅನೇಕ ವರ್ಷಗಳ ನಂತರ ಅಂದ್ರೆ ಕ್ರಿಸ್ತಶಕ 982ರಲ್ಲಿ ಗಂಗರ ಮಂತ್ರಿಯಾಗಿದ್ದ ಚಾವುಂಡರಾಯ ಕರ್ನಾಟಕದ ವಿಂಧ್ಯಗಿರಿ ಬೆಟ್ಟದ ಮೇಲೆ ಗೊಮ್ಮಟೇಶ್ವರನ 58 ಅಡಿ ಎತ್ತರದ ಏಕಶಿಲಾ ಪ್ರತಿಮೆಯನ್ನ ಸ್ಥಾಪನೆ ಮಾಡುತ್ತಾನೆ. ಅಷ್ಟೇ ಅಲ್ಲದೆ ಪ್ರತಿ 12 ವರ್ಷಕ್ಕೊಮ್ಮೆ ಗೊಮ್ಮಟೇಶ್ವರನಿಗೆ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ. ಯಾಕೆಂದ್ರೆ ಈ ಗೊಮ್ಮಟೇಶ್ವರನ ಮೂರ್ತಿಯನ್ನು ನಿರ್ಮಿಸಲು 12 ವರ್ಷ ತೆಗೆದುಕೊಂಡಿದ್ದರಿಂದ ಈಗಲೂ ಸಹ ಪ್ರತಿ 12 ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ. ಈ ಗೊಮ್ಮಟೇಶ್ವರನ ಮೂರ್ತಿಯು ಸರ್ವತ್ಯಾಗದ ಪ್ರತೀಕವಾಗಿದೆ. ಅಣ್ಣನ ಮೇಲಿನ ಪ್ರೀತಿ, ವಾತ್ಸಲ್ಯದ ಪ್ರತೀಕವಾಗಿದೆ. ಬಾಹುಬಲಿಯ ಶೌರ್ಯ, ತ್ಯಾಗ, ಜ್ಞಾನದ ಪ್ರತೀಕವಾಗಿದೆ. ಜೈನ ಧರ್ಮದಲ್ಲಿ ಅಹಿಂಸೆ, ವೈರಾಗ್ಯ ಮತ್ತು ಆತ್ಮಜಯದ ಪ್ರತೀಕವಾಗಿ 1000 ವರ್ಷಗಳಿಂದ ಗೊಮ್ಮಟೇಶ್ವರನ ಮೂರ್ತಿಯು ವಿರಾಜಮಾನವಾಗಿ ರಾರಾಜಿಸುತ್ತಿದೆ. ರಾಜ ಬಾಹುಬಲಿ ಕೇವಲ ಒಬ್ಬ ಯೋಧನಲ್ಲ, ತ್ಯಾಗ ಜ್ಞಾನದ ಮಾರ್ಗದಲ್ಲಿ ಮುನ್ನಡೆದ ಮಹಾಯೋಗಿಯಾಗಿದ್ದಾನೆ. ನೋಡಿದರಲ್ಲ ಸ್ನೇಹಿತರೆ, ಜೀವನದಲ್ಲಿ ಎಲ್ಲವೂ ಶೂನ್ಯ, ಯಾವುದೂ ಶಾಶ್ವತವಲ್ಲ ಎಂಬ ಕಾರಣಕ್ಕೆ ಬಾಹುಬಲಿ ತನ್ನ ಎಲ್ಲ ರಾಜ್ಯವನ್ನ ತ್ಯಜಿಸಿ, ಕೊನೆಗೆ ತನ್ನ ದೇಹದ ಮೇಲಿನ ಬಟ್ಟೆಯನ್ನೂ ಕೂಡ ತ್ಯಜಿಸಿ ನಿಸ್ವಾರ್ಥ ಮನಸ್ಸನ್ನು ಪಡೆದಂತಹ ವೀರ ಗೊಮ್ಮಟೇಶ್ವರನ ಬಗ್ಗೆ ಇರುವಂತಹ ಕುತೂಹಲಕಾರಿ ವಿಷಯಗಳು ಇವಿಷ್ಟು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಇದೇ ತರ ಇನ್ನೊಂದು ಕುತೂಹಲಕಾರಿ ವಿಷಯದೊಂದಿಗೆ ನಿಮ್ಮನ್ನ ಭೇಟಿಯಾಗುತ್ತೇನೆ. ಧನ್ಯವಾದಗಳು.